ಯಾವ ಹುಡುಗನ್ ಫ್ರೆಂಡ್ಶಿಪ್ ಕೂಡ ನನಗಿಲ್ಲ ಅಂದ್ಮೇಲೆ ನಾನು 4 months ಪ್ರೆಗ್ನೆಂಟ್ ಹೇಗಾದೆ ಡಾಕ್ಟರ್? ಇದು ಹೇಗ್ ಸಾಧ್ಯ ಅಂತ ಡಾಕ್ಟರ್ನೇ ಕೇಳ್ತೀಯಲ್ಲ? ಹೇಳೋದೇನಿದ್ರು ನೀನ್ ಹೇಳ್ಬೇಕು. ಅಕ್ಷತ್, ನಿನ್ನ ಮದುವೆ ಆಗ್ಬೇಕಾಗಿರೋ ಹುಡುಗ ಫೋನ್ ಮಾಡ್ತಿದ್ದಾನೆ. ಏನು ಅಂತ ಉತ್ತರ ಕೊಡ್ಲೆ? ಒಂದೇ ಒಂದ್ ಗಂಡು ಕೂಡ ನಿನ್ನ ಕಟ್ಕೊಳಕ್ಕೆ ಮುಂದೆ ಬಂದಿರ್ಲಿಲ್ಲ. ಹಾಗಾದ್ರೂ ಕಷ್ಟಪಟ್ಟು ಬಂಗಾರದಂತ ಅಕ್ಷತ್ನ ನಾನು ನಿನ್ ಚಿಕ್ಕಮ್ಮ ಹುಡುಕಿದ್ವಲ್ಲೇ. ಪ್ಲೀಸ್ ಕಾಮ್ ಡೌನ್. ಹ್ಯಾಕ್ ಕಮ್ ಆಗಿರ್ಲಿ ಡಾಕ್ಟರ್? ಮದುವೆ ಮಂಟಪದಲ್ಲಿ ಇವಳಿಗೋಸ್ಕರ ಕಾಯ್ತಾ ಇರೋ ಜನಗಳಿಗೆ ನಾನು ಏನು ಅಂತ ಉತ್ತರ ಕೊಡ್ಲಿ? ವಾಟ್ ಶುಡ್ ಐ ಆನ್ಸರ್? ಅಪ್ಪ, ಇದುವರೆಗೂ ನಾನು ಯಾರನ್ನು ಟಚ್ ಕೂಡ ಮಾಡಿಲ್ಲ. ನಾನು ಎಲ್ಲೂ ಹೋಗಿಲ್ಲ ಅಂತ ನಿಮ್ಗೂ ಗೊತ್ತಲ್ವಪ್ಪ. ನಾನು ನಿಮ್ ಮಗಳು ಅಪ್ಪ, ನಂಬಿ ಅಪ್ಪ ನನ್ನನ್ನ. ನಿನ್ನ ಮಾತನ್ನ ನಂಬ್ಕೊಂಡು ಹೋಗಿ ನನ್ನ ಮಗಳು 4 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಅವಳ ಮಾತನ್ನ ನಂಬಿ ಅವಳು ಇಲ್ಲಿ ತನಕ ಯಾವ್ದೇ ಹುಡುಗನ್ನು ಕಣ್ಣೆತ್ ನೋಡಿಲ್ಲ ಅಂತ ಹೇಳೇನೆ. ನಿಮ್ಮಮ್ಮನ ಜೊತೆಗೆ ನೀನು ಸತ್ತು ಹೋಗಿದ್ರೆ ನನ್ನ ಮರ್ಯಾದೆ ಉಳಿದಿರೋದು. ನೋಡಿ, ಹೊರಗಡೆ ಪೇಷಂಟ್ಸ್ ಇದ್ದಾರೆ, ಸ್ವಲ್ಪ ಡಿಸಿಪ್ಲಿನ್ ಇಂದ ಇರಿ. ಡಾಕ್ಟರ್, ಇನ್ನು 1 ಗಂಟೆಲಿ ಅಕ್ಷಯ್ ಜೊತೆ ಇವಳು ಮದುವೆ. ತಾಳಿ ಕಟ್ಟೋಷ್ಟರಲ್ಲಿ ತಲೆ ತಿರುಗಿ ಬಿದ್ಲು. ಸುಸ್ತಾಗಿರ್ಬೋದು ಅಂತ ಕರ್ಕೊಂಡ್ ಬಂದ್ರೆ 4 months ಪ್ರೆಗ್ನೆಂಟ್ ಅಂತ ಹೇಳ್ತಿದ್ರಿ. ಅದಕ್ಕೆ ಕಾರಣ ಯಾರು ಅಂದ್ರೆ ಗೊತ್ತಿಲ್ಲ ಅಂತಿದ್ದಾಳೆ. ಇಂಥವ್ಳಿಗೆ ಏನ್ ಮಾಡ್ಬೇಕು ಡಾಕ್ಟರ್? ಅಕ್ಷತ್, ಏಯ್, ಇಸ್ ಇಟ್ ಅಕ್ಷತ್? ಇದು ಅಕ್ಷತ್ ಮಗುನಾ? ಏಯ್, ನಿಜ ಹೇಳು, ಮದುವೆಗೂ ಮುಂಚೆ ನೀನು ಅಕ್ಷತ್ ಒಂದಾಗಿದ್ರಾ? ಇಲ್ಲಪ್ಪ. ಡಾಕ್ಟರ್, ಈಗಾಗಿದ್ದಾಗೋಗಿದೆ. ಪ್ಲೀಸ್, ಇದು ನನ್ನ ಮರ್ಯಾದೆ ಪ್ರಶ್ನೆ. ಈ ಮಗುನ ಅಬಾರ್ಟ್ ಮಾಡ್ಬಿಡಿ. ನೋ, ದಟ್ಸ್ ನಾಟ್ ಪಾಸಿಬಲ್. ಇವರಿಗೆ ಆಲ್ರೆಡಿ 4 ತಿಂಗಳಾಗಿದೆ. ಈಗ ಅಬಾರ್ಟ್ ಮಾಡಕ್ಕಾಗಲ್ಲ. ಅದು ಅಲ್ಲದೆ ಐರಾ ತುಂಬಾ ಒಬೇಸ್ ಆಗಿ ಬದಲಾಗಿದ್ದಾರೆ. ಅದು ಕೂಡ ಏನಾದ್ರೂ ಕಾಂಪ್ಲಿಕೇಶನ್ಸ್ ತರಬಹುದು. ಈಗ ಇವರು ತಮ್ಮ ಹೊಟ್ಟೆಲಿರೋ ಮಗುಗೆ ಜನ್ಮ ಕೊಡೋದೊಂದೇ ದಾರಿ. ಪ್ಲೀಸ್ ಡಾಕ್ಟರ್, ಹಾಗನ್ಬೇಡಿ. ಇದೊಂದು ಕೆಲಸ ಮಾಡ್ಕೊಡಿ. ನೀವು ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ನಿಮ್ಗೆ ಡಾಕ್ಟರ್ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಪೊಲೀಸರಿಗೆ ಫೋನ್ ಮಾಡ್ಬೇಕಾ? ಸರ್, ಎಲ್ಲಿಗೆ? ಸ್ಮಶಾನಕ್ಕೆ ನಡೆಯೋ. ನಿನ್ನ ಮದುವೆ ಆಗ್ಬೇಕಾದವನು ಮದುವೆ ಮಂಟಪದಿಂದ ಫೋನ್ ಮಾಡ್ತಾನೆ ಇದ್ದಾನೆ. ಏನಂತ ಉತ್ತರ ಕೊಡ್ಲೆ? ಸಿಹಿ ಸುದ್ದಿ ಇದೆ ಅಂತ ಹೇಳ, ಬರ್ತಿದ್ದೀನಿ ಅಂತ ಹೇಳ. ನನ್ನ ಜೀವನದಲ್ಲಿ ಏನ್ ನಡೀತಾ ಇದೆ? 4 ತಿಂಗಳಿಂದ ನಂದೇ ಹೋಟೆಲ್ ಮಗು ಇಟ್ಕೊಂಡಿದ್ರು. ಈ ಹಾಳದ PCOD ಪ್ರಾಬ್ಲಮ್ ಇಂದ ಗೊತ್ತೇ ಆಗ್ಲಿಲ್ವಲ್ಲ. ಆದ್ರೆ ಇದೆಲ್ಲ ಹೇಗಾಯ್ತು? ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲದೆ ಯಾರಾದ್ರೂ ಏನಾದ್ರೂ ಮಾಡಿದ್ರಾ? ಮದ್ವೆ ಮನೆ ಅಂದ್ಮೇಲೆ ಬಹಳ ಕೆಲಸ ಇರುತ್ತೆ. ಬೇಗ ಹೋಗೋಣ. ಐರಮ್ಮನ್ ಮದ್ವೆಗೆ ಲೇಟ್ ಆಗುತ್ತೆ. ಅಪ್ಪ, ಅಪ್ಪ, ಅಪ್ಪ. ಮದ್ವೆ ಏನಾದ್ರೂ ನಿಂತೋಯ್ತಾ ಹೇಗೆ? ಅಕ್ಷತ್, ನನ್ ಮಾತು ಕೇಳು. ಇವತ್ ಯಾವ್ದೇ ಕಾರಣಕ್ಕೂ ಐರಾನ ಅಲ್ಲಿ ಕರ್ಕೊಂಡ್ ಬರೋಕ್ಕಾಗಲ್ಲ. ಹಾ ಅಕ್ಷತ್, ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಪರಿಸ್ಥಿತಿ ನಿನ್ಗೆ ಅರ್ಥ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಇವತ್ತು ನಿನ್ನ ಐರಾ ಮದುವೆ ನಡೆಯೋಕ್ ಸಾಧ್ಯನೇ ಇಲ್ಲ. ಎಸ್, ಸದ್ಯಕ್ಕೆ ಮದ್ವೆನ ಪೋಸ್ಟ್ಪೋನ್ ಮಾಡು. ಆಮೇಲೆ ಎಲ್ಲರೂ ಕೂತ್ ಮಾತಾಡಿ ಮುಂದುವರಿಯೋಣ. ಹೆಣ್ಣಿಗೆ ಮದುವೆ ಅಂದ್ರೆ ಸಾವಿರಾರು ಕನಸುಗಳು. ಆ ಕನಸನ್ನೇ ಹಾಳು ಮಾಡಿರೋ ಈ ಮಗುನ ದ್ವೇಷ ಮಾಡ್ಲಾ, ಅಥವಾ ಹೆಣ್ತನಕ್ಕೆ ಅರ್ಥ ಕೊಡೋ ತಾಯಿ ಭಾಗ್ಯ ಕೊಟ್ಟ ಈ ಮಗುನ ಪ್ರೀತಿಸ್ಲಾ?
ನಾನೇನು ತಪ್ಪು ಮಾಡಿಲ್ಲ ಅಂತ ನನ್ನ ಹತ್ರನೇ ನಾಟಕ ಆಡ್ತೀಯಾ? CCTV ಫುಟೇಜ್ ನಲ್ಲಿ ಸಾಕ್ಷಿ ಸಿಕ್ಕಾಕೊಳ್ಳಿ, ನಿನ್ನ ಕೊಂದೇ ಹಾಕ್ತೀನಿ. ಏನು ಸಿಗ್ತಾನೆ ಇಲ್ವಲ್ಲ? ಇವಳು ಮನೆಯಿಂದ ಹೊರಗೇನೆ ಹೋಗಿಲ್ಲ ಅಂದ್ರೆ ಐರಾ ನಿಜ ಹೇಳ್ತಾ ಇದ್ದಾಳ. ಅವಳು ನಿಜ ಹೇಳ್ತಿದ್ದಾಳಂದ್ರೆ ಅವಳ ಹೊಟ್ಟೆಲಿರೋ ಮಗು ಸುಳ್ಳು ಅಂತಾನೆ ಅರ್ಥ. ಇಲ್ಲ, ಬೇರೆ ಬೇರೆ ದಿನ ಚೆಕ್ ಮಾಡ್ತೀನಿ. ಓ ಮೈ ಗಾಡ್, ಐರಾ ಹೇಳಿದ್ದು ನಿಜಾನೇ. ಐರಾ ಯಾವ ಹುಡುಗನ್ನು ಮೀಟ್ ಮಾಡೇ ಇಲ್ಲ. ಹಾಗಾದ್ರೆ ಇವಳು ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ಇದ್ರ ಹಿಂದಿರೋ ಸತ್ಯಾಂಶ ಏನಾಗಿರಬಹುದು? ಅಮ್ಮ, ನೋಡ್ತೀಯಾ ಎಷ್ಟು ಖುಷಿಯಾಗಿ ಮದ್ವೆ ಮಂಟಪಕ್ಕೆ ಹೋದವಳು ಜೀವನನ ಕತ್ಲು ಮಾಡ್ಕೊಂಡು ಹೇಗ ಅಳ್ತಾ ಬಂದು ನಿನ್ ಮುಂದೆ ಬಂದ್ ನಿಂತಿದ್ದೀನಿ ಅಂತ. ಯಾಕಮ್ಮ ನನ್ ಜೀವನದಲ್ಲಿ ಇಷ್ಟೊಂದ್ ಕಷ್ಟ? ಏನು ಗೊತ್ತಿಲ್ದೇ ಇರೋ ವಯಸ್ಸಲ್ಲಿ ನಿನ್ನ ಕಳ್ಕೊಂಡೆ. ನೋಡೋಕೆ ಅಷ್ಟೊಂದ್ ಚೆನ್ನಾಗಿದ್ದ ನಾನು 15ನೇ ವಯಸ್ಸಲ್ಲಿ ಏಕಾಏಕಿ ಹಾರ್ಮೋನ್ ಇಂಬ್ಯಾಲೆನ್ಸ್ ನಿಂದಾಗಿ ದಪ್ಪ ಆಗೋದೆ. ಹೀಗ್ ನೋಡಿದ್ರೆ ಈ ಶಿಕ್ಷೆ. ಯಾರು ನನ್ನ ನಂಬ್ತಿಲ್ಲ, ಯಾರತ್ರ ನನ್ ನೋವು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ನೀನಿರ್ಬೇಕಿತ್ತು ಅಮ್ಮ ಚಿಕ್ಕಮ್ಮನ್ಗೆ. ಮೊದ್ಲೇ ನನ್ ಕಂಡ್ರೆ ಆಗಲ್ಲ, ಈಗ ನನ್ನಿಂದಾಗಿ ಮುಂದೆ ಸ್ವಪ್ನಾಳ್ ಮದ್ವೆಗೆ ತೊಂದ್ರೆ ಆಗತ್ತೆ ಅಂತ ಬೇರೆ ಹೇಳ್ತಿದ್ದಾರೆ. ಇನ್ ಮುಂದೆ ನನ್ನನ್ನ ಎಷ್ಟು ದ್ವೇಷಿಸ್ತಾರೋ. ಚಿಕ್ಕಮ್ಮನ್ ಬಿಡು, ಅಪ್ಪ ನನ್ನ ಕ್ಷಮಿಸ್ತಾರ? ಮಂಗ್ಲಮ್ಮ, ಮಂಗ್ಲಮ್ಮ, ಇವತ್ತಿಂದ ಯಾವುದೇ ಕಾರಣಕ್ಕೂ ನೀನು ನಿನ್ ರೂಮಿಂದ ಹೊರಗಡೆ ಕಾಲಿಡ್ಲೇಬಾರ್ದು. ಐರಮ್ಮ, ನೀವು ಮಾವಿನಕಾಯಿ ಕೇಳಿದ್ರಲ್ಲ, ತಂದಿದ್ದೀನಿ. ಅದ್ರ ಜೊತೆ ಈ ಹಣ್ಣುಗಳನ್ನು ತಿನ್ನಿ, ಮರಿಬೇಡಿ. ಬರ್ತೀನಿ. ಥ್ಯಾಂಕ್ ಯು ಮಂಗ್ಲಮ್ಮ, ಥ್ಯಾಂಕ್ ಯು ಸೋ ಮಚ್. ಸಾರಿ ಅಕ್ಷತ್, ನಿಮ್ ಕಾಲ್ನ ಪಿಕ್ ಮಾಡೋ ಪರಿಸ್ಥಿತಿಲಿ ನಾನಿಲ್ಲ. ಅಮ್ಮ, ನನ್ ಮಗುನ 4 months ಆಗಿದ್ದಾಗ ನೋಡಿದ್ದು, ಅದಾದ್ಮೇಲೆ ನೋಡೇ ಇಲ್ಲ. ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂದ್ರೆ ಡಾಕ್ಟ್ರು ಬಳಿ ಯಾರು ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಅಮ್ಮ, ನಿನ್ ಸೀರೆಲಿ ನನ್ ಮಗು ಪ್ರತಿ ತಿಂಗಳು ಹೇಗಿರ್ಬೋದು ಅಂತ ಡ್ರಾ ಮಾಡಿದೀನಿ. ಈಗ ನನಗೆ 8 ತಿಂಗಳು. ನನ್ ಮಗು ಹೀಗಿರುತ್ತೆ. ಐರಮ್ಮ, ಐರಮ್ಮ, ಎದ್ದೇಳಿ. ಅಕ್ಷತಪ್ಪನವ್ರು ಬಂದವ್ರೆ. ನಿಮ್ಮನ್ನ ಲಗ್ನ ಆಗಕ್ಕೆ ಒಪ್ಕೊಂಡವ್ರೆ. ಬಿರಿನೇಳಿ ತಯಾರಾಗಿ. ಏನ್ ಹೇಳ್ತಿದ್ಯಾ? ನಿಜವಾಗ್ಲು? ಹೌದಮ್ಮ, ದಿಟ್ಟವಾಗ್ಲೂ ಬಂದವ್ರೆ. ನಾನು ಜ್ಯೂಸ್ ಮಾಡ್ಬೇಕು, ನಾನ್ ಹೋಗ್ತೀನಿ. ನೀವು ಬಿರಿನ್ ಬಂದ್ಬಿಡಿ. ಹಾ,
ಅಮ್ಮ, ಅಂತೂ ಅಕ್ಷತ್ ನನ್ ಪಾಲ್ಗೆ ದೇವ್ರಾಗ್ ಬಂದ. ಇನ್ಮೇಲೆ ನಾನು, ನನ್ ಮಗು, ನನ್ ಗಂಡ, ನಮ್ದೇ ಒಂದು ಪುಟ್ಟ ಸಂಸಾರ. ಇವತ್ತಿಗೆ ನನಗೆ 9 ತಿಂಗಳು. ಇವತ್ತಿಂದ ನಿನ್ ಮಗಳು ಯಾವಾಗ್ಲೂ ನಗ್ತಿರ್ತಾಳೆ. ನೀ ನನ್ಗೋಸ್ಕರ ಇಷ್ಟು ದೂರ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಈ ಪರಿಸ್ಥಿತಿಲಿ ಇದ್ರೂ ಕೂಡ ನೀನು ದೂರ ಇರ್ಲಿ ಹತ್ರ ಇರ್ಲಿ, ನಾನ್ ನಿನ್ನ ನೋಡ್ಲಿ ನೋಡ್ದೇ ಇರ್ಲಿ, ನೀನ್ ಯಾವ ಪರಿಸ್ಥಿತಿಲಿ ಇದ್ರು ನಾನ್ ನಿನ್ನ ಮದ್ವೆ ಆಗ್ತೀನಿ ಐರಾ. ಯಾಕೆ ಅಂದ್ರೆ ಇದೆಲ್ಲ ಆಗ್ತಿರೋದು ಒಂದು ಬಿಸ್ನೆಸ್ ಡೀಲ್ಗೋಸ್ಕರ ಅಲ್ವಾ? ಬಿಸ್ನೆಸ್ ಡೀಲಾ? ನಿನ್ನ ಯಾರೇ ಹೊರಗೆ ಬರೋಕ್ ಹೇಳಿದ್ದು? ಅಕ್ಷತ್, ನೀನ್ ಏನ್ ಹೇಳ್ದೆ? ನೋಡೋ, ಒಂದು ಬಿಸ್ನೆಸ್ ಡೀಲ್ಗೋಸ್ಕರ ನಾನ್ ನಿನ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದು. ಇವತ್ತು ಅಷ್ಟೇ ಆ ಬಿಸ್ನೆಸ್ ಡೀಲ್ನ ಉಳಿಸೋದಕ್ಕೋಸ್ಕರ ನಾನ್ ಮತ್ತೆ ಇಲ್ಲಿವರೆಗೂ ಬಂದಿರೋದು. ನಿನ್ಗೂ ಹೇಗಿದ್ರು ನನ್ನಂತ ಹ್ಯಾಂಡ್ಸಮ್ ಹುಡುಗ ಸಿಗ್ತಾನೆ. ಇದು ಇಬ್ರಿಗೂ ಒಳ್ಳೆ ಡೀಲ್ ಅಲ್ವಾ? ನಂಬಿಕೆ ದ್ರೋಹ? ನೀನ್ ಮಾಡಿರೋ ನಂಬಿಕೆ ದ್ರೋಹಕ್ಕಿಂತ ದೊಡ್ಡದೇನಲ್ಲ ಬಿಡು. ನಾನು ಯಾವ ತಪ್ಪು ಮಾಡಿಲ್ಲ ಅಕ್ಷತ್. ಐ ಆಮ್ ನಾಟ್ ಅ ಕ್ಯಾರೆಕ್ಟರ್ಲೆಸ್ ವುಮನ್. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಆದ್ಮೇಲೆ ನಿಮಗ್ ನೋವಾಗುತ್ತೆ ಅನ್ನೋ ಗಿಲ್ಟಲ್ಲಿ ಒದ್ದಾಡ್ತಿದ್ದೆ. ನಾನ್ ನಿನ್ನ ತುಂಬಾ ಇಷ್ಟಪಟ್ಟಿದ್ದೆ. ನನ್ನಂತ ಹುಡುಗಿ ಜೊತೆ ಮದ್ವೆ ಆಗೋದಕ್ಕೆ ರೆಡಿ ಇದೆಯಾ ಅಂತ ಕೇಳಿ ನಿನ್ನ ದೇವ್ರು ಅಂತ ಭಾವಿಸಿದ್ದೆ. ಆದ್ರೆ ಇದನ್ನೆಲ್ಲ ನೀವು ಬಿಸ್ನೆಸ್ ಡೀಲ್ಗೋಸ್ಕರ ಮಾಡಿದ್ರಿ ಅನ್ನೋದನ್ನ ಕೇಳಿ ನಿಮ್ಗಳ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ತಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತೀಯಲ್ಲ. ಹೇಗೂ ಈ ಮಂತ್ ಮಗು ಹುಟ್ಟುತ್ತೆ ಅಂತ ಹೇಳಿದರೆ, ಆಗ್ಲಿಲ್ಲ ಅಂದ್ರೆ ಅನಾಥಾಶ್ರಮ ಕೊಟ್ಬಿಡು. ಆಮೇಲೆ ನಾನ್ ನಿನ್ಗೊಂದ್ ಲೈಫ್ ಕೊಡ್ತೀನಿ, ಎಂಜಾಯ್ ಮಾಡು. ಏನಂದೆ ನೀನು? ನನ್ ಮಗುನ ಆಶ್ರಮ ಕೊಡೋದ? ಫಸ್ಟ್ ಆಫ್ ಆಲ್ ನೀನ್ ಯಾವನೋ ನನಗ್ ಲೈಫ್ ಕೊಡೋದಕ್ಕೆ? ನೀನ್ ಯಾರು ನನಗ್ ಲೈಫ್ ಕೊಡೋಕೆ? ನಿನಗೆ ಯಾರು ಆ ರೈಟ್ಸ್ ಕೊಟ್ಟಿದ್ದು? ನಾನ್ ಲೈಫ್ ಕೊಡ್ಲಿಲ್ಲ ಅಂದ್ರೆ ಇನ್ಯಾರು ನಿನ್ನ ಮದ್ವೆ ಆಗ್ತಾರೆ? ಏಯ್, ನಿನ್ ಹೊಟ್ಟೆಲ್ ಯಾರ್ದೋ ಮಗು ಇದ್ರು ನಿನ್ನ ಮದ್ವೆ ಆಗೋದಕ್ಕೆ ಅವನು ಒಪ್ಕೊಂಡಿದ್ದಾನೆ. ಇದರಿಂದ ಹೋಗಿರೋ ನಿನ್ ಮಾನನೂ ಉಳಿಯುತ್ತೆ. ಯಾವ ಮಾನ ಅಪ್ಪ? ನನಗಂತೂ ಬದುಕಲ್ಲಿ ಅವಮಾನ ಬಿಟ್ಟು ಬೇರೇನೂ ಇರ್ಲಿಲ್ಲ. ನೀವ್ ಯಾವ ಮಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನೋಡಿಪ್ಪ, ಇದು ನನ್ ಮಗು. ನನ್ ಸತ್ರ ಇದ್ರ ಯಾರಿಗೂ ಕೊಡಲ್ಲ. ಹಲೋ, ಆಂಬ್ಯುಲೆನ್ಸ್. ಐರಾ, ಸಡನ್ ಆಗಿ ಫೋನ್ ಮಾಡಿ ಮನೆಗ್ ಬಾ ಅಂತ ಹೇಳ್ದೆ. ಏನ್ ವಿಷಯ? ಸಿಹಿಯಲ್ಲಿದ್ದಾಳೆ. ಐರಾ, ಈ ಫೋಟೋನ ಯಾಕೆ ನೋಡ್ತಾ ಇದೀಯಾ? ಹಳೆ ನೆನಪುಗಳನ್ನ ಸುಟ್ಟು ಹಾಕಿ 6 ವರ್ಷ ಆಗೋಗಿದೆ. ಈಗ ನೀನು ಕಣ್ಣೀರಿಡ್ತಾ ಕೂತ್ಕೊಳ್ಳೋ ಅಂತ ಹಳೆ ಐರಾ ಅಲ್ಲ. ಈಗ ಅಮೆರಿಕಾದ ಫೇಮಸ್ ನ್ಯೂರೋ ಸರ್ಜನ್ ಡಾಕ್ಟರ್ ಸಂಯುಕ್ತ. ಎಷ್ಟೋ ಹುಡುಗ್ರು ನೀನ್ ಹಿಂದೆ ಬೀಳೋ ಅಂತ ಸುರಸುಂದ್ರಿ ನೀನು. ಐರಾ, ಈ ಹಳೆ ನೆನಪುಗಳನ್ನೆಲ್ಲ ಬಿಟ್ಬಿಡು. ನನ್ಗಿವತ್ತು ಒಂದು ಫೋನ್ ಕಾಲ್ ಬಂದಿತ್ತು. ಸರ್ಪ್ರೈಸಿಂಗ್ಲಿ ಇಂಡಿಯಾಯಿಂದ. ವಾಟ್? ಹಲೋ ಡಾಕ್ಟರ್ ಐರಾ? ಓ ಸಾರಿ ಮಿಸ್ ಸಂಯುಕ್ತ ಅವರೇ, ಇದೇ ತಾನೆ ನಿಮ್ ಈಗಿನ ಹೆಸರು? ಯಾರು ಮಾತಾಡ್ತಾ ಇರೋದು? ನಾನು ಯಾರು ಅನ್ನೋದು ಇವಾಗ ನಿಮ್ಗೆ ಮುಖ್ಯ ಆಗಲ್ಲ. ಹಾ, ಬಟ್ ನಾನು ಹೇಳೋ ವಿಷಯ
ಖಂಡಿತ ನಿಮಗೆ ಮುಖ್ಯ ಆಗತ್ತೆ. ನೀವು ಅಮೇರಿಕಾದ ಬ್ಯುಸಿಯೆಸ್ಟ್ ಡಾಕ್ಟರ್ ಅನ್ನೋದು ನನಗೆ ಗೊತ್ತು. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ನಿಮಗೆ ಹುಟ್ಟಿದ್ದು ಅವಳಿ ಜವಳಿ ಮಕ್ಕಳು. ಒಂದು ಗಂಡು ಒಂದು ಹೆಣ್ಣು. ಅದರಲ್ಲಿ ಗಂಡು ಮಗು ಮಿಸ್ ಆಗಿದೆ. ಆ್ಯಂಡ್ ಮಿಸ್ ಆಗಿರೋ ಗಂಡು ಮಗು ಈಗ ಜೀವಂತ ಇದೆ. ಆ ಮಗು ನಿಮಗೆ ಬೇಕಂದ್ರೆ ಆದಷ್ಟು ಬೇಗ ಬೆಂಗಳೂರಿಗೆ ಬನ್ನಿ. ಐರಾ, ನಿನಗ್ ಡೆಲಿವರಿ ಆಗಿದ್ದ 5 ನಿಮಿಷಕ್ಕೆ ನಾನು ಅಲ್ಲಿಗೆ ಬಂದೆ. ಆದ್ರೆ ನಿನ್ ಜೊತೆ ಯಾರೂ ಕೂಡ ಅಲ್ಲಿರ್ಲಿಲ್ಲ. ಒಳ್ಳೆ ಅನಾಥೆ ತರ ಇದ್ದಿದ್ ನಿನ್ ಪರಿಸ್ಥಿತಿ ನೋಡಿ ಇಮ್ಮಿಡಿಯೇಟ್ ನಿನ್ನ ಅಮೆರಿಕಾ ಕರ್ಕೊಂಡ್ ಬಂದೆ. ಬಟ್ ನಿನ್ಗೆ ಟ್ವಿನ್ಸ್ ಆಗಿದೆಯೋ ಇಲ್ವೋ ಅದು ನನಗ್ ಗೊತ್ತಿಲ್ಲ. ಐರಾ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ಅಲ್ಲ, ಆ ಫೋನ್ ಕಾಲ್ ಸುಳ್ಳಾಗಿದ್ರೆ? ಬೈ ಚಾನ್ಸ್ ಆ ಫೋನ್ ಕಾಲ್ ಏನಾದ್ರೂ ನಿಜ ಆಗಿದ್ರೆ ನನ್ ಮಗುನ್ ಪಡ್ಕೊಳಕಿರೋ ಒಂದೇ ಒಂದ್ ದಾರಿನೂ ನಾನು ಕಳ್ಕೊಂಡ್ಬಿಡ್ತೀನಿ. ಅಂಡ್ ದಟ್ಸ್ ವೈ ಐ ಡಿಸೈಡೆಡ್ ಅದೇನು ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ನಾನ್ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಅಮ್ಮನ ಬೆಂಗಳೂರಿಗೆ ಹೋಗ್ತಿದೀವಾ? ಫಾರ್ ದ ವೆರಿ ಫಸ್ಟ್ ಟೈಮ್. ಯೇ! ಅಮ್ಮನ ಇಂಡಿಯಾ ಹೋಗ್ತಿದೀವಿ. ಯೇ! ಸರ್ ತುಂಬ ಲೇಟಾಗಿದೆ. ಫ್ಲೈಟ್ ಕೂಡ ಆಲ್ರೆಡಿ ಬಂದಿದೆ ಅಂತ ಅನೌನ್ಸ್ ಕೂಡ ಮಾಡಿದ್ದಾರೆ. ಮೇಡಮ್ ಬಂದು ಕಾಯ್ತಿರ್ತಾರೆ. ಬನ್ನಿ ಸರ್, ಹೋಗೋಣ. ಇವನು ಯಾಕೆ ಇಲ್ಲಿಗೆ ಬಂದ? ನಾನು ಬರ್ತಾ ಇರೋದನ್ನ ಇವನಿಗೆ ತಿಳಿಸಿದ್ ಯಾರು? ಸಿಹಿ ಬಾ. ಅಮ್ಮ ಅಮ್ಮ, ಏನಾಯ್ತು? ಬಾ ಹೋಗೋಣ. Hey gorgeous, what's your name? ಐರಾ ಶರ್ಮಾ. ಅದು ಬಿಟ್ಟಾಕು. ಕ್ಯೂಟ್ ಆಗಿರೋ ಕ್ಯೂಟ್ ಬೇಬಿಗೆ ಈ ಸ್ವೀಟ್ ಅಂಡ್ ಗಾರ್ಜಿಯಸ್ ಆಗಿ ಒಬ್ರು ಸಿಸ್ಟರ್ ಇದಾರಲ್ಲ, ಅವ್ರ ಹೆಸರು ಹೇಳು. ಅಯ್ಯೋ ಅಂಕಲ್, ನೀವ್ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇವರು ಸಿಹಿ, ನಾನು ನಿನ್ಗೆ ಎಷ್ಟು ಸಲ ಹೇಳಿಲ್ಲ ಸ್ಟ್ರೇಂಜರ್ಸ್ ಜೊತೆ ಹಾಗೆಲ್ಲ ಮಾತಾಡಬಾರ್ದು ಅಂತ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್? ಸಾರಿ ಅಮ್ಮ. ಇವನನ್ನ ಗುರ್ತಿಡಿಲಿಲ್ಲ. ಥ್ಯಾಂಕ್ ಗಾಡ್. ಇಟ್ಸ್ ಫೈನ್, ಲೆಟ್ಸ್ ಗೋ. ಟ್ಯಾಕ್ಸಿ ಅಲ್ಲ, ನೋಡಕ್ ಬ್ಯೂಟಿಫುಲ್ ಆಗಿರೋ ಎಲ್ಲಾ ಹುಡುಗಿರ್ಗೂ ಹೀಗೆ ಹೀಗೆ ಮೂಗಿನ ಮೇಲೆ ಕೋಪ ಇರುತ್ತೆ ಅಂತಾರಲ್ಲ, ಅದ್ ಯಾಕೆ ಹೀಗೆ ಅಂತ. ಇಷ್ಟಕ್ಕೂ ನಾನು ಏನ್ ಕೇಳಿದೆ? ಫೋನ್ ನಂಬರಾ, ಅಡ್ರೆಸ್ಸಾ? ಬರೀ ಹೆಸರಷ್ಟೇ ತಾನೇ ಕೇಳಿದ್ದು. ಹಾ, ಈಗ ಗೊತ್ತಾಯ್ತು. ನೋಡೋದಕ್ಕಿಷ್ಟೊಂದು ಹ್ಯಾಂಡ್ಸಮ್ ಆಗಿರೋ ಹುಡುಗ ಬರೀ ಹೆಸರು ಕೇಳ್ತಾ ಇದ್ದಾನಲ್ಲ ಅಂತ ಅನ್ಸಿ ನಿಮಗ್ ಕೋಪ ಬಂದಿದ್ರೆ ಫೋನ್ ನಂಬರ್ ಕೊಡಿ. ಓ ಸಾರಿ, ನಾನು ಹುಡುಗಿರ್ ವಿಚಾರದಲ್ಲಿ ಸ್ವಲ್ಪ ಪೆದ್ದ. ಏಂಜಲ್, ನಿಮ್ ನಂಬರ್ ಕೊಡ್ಬೋದಾ? ಎಕ್ಸ್ಕ್ಯೂಸ್ ಮಿ ಮಿಸ್ಟರ್, ನಿಮಗ್ ಸ್ವಲ್ಪನೂ ಮ್ಯಾನಸ್ ಇಲ್ವಾ? ಯಾಕೆ ಹಿಂದೆ ಬಿದ್ದು ಸಾಯ್ತಾ ಇದ್ದೀರಾ? ಸಾಯ್ತಿಲ್ಲ, ನಾನ್ ಸಾಯೋ ಹಾಗೆ ಮಾಡಿರೋದು ನಿಮ್ ಅಂದ. ಯು ಜಸ್ಟ್ ಮೆಸ್ಮರೈಸ್ಡ್ ಮೀ. ಕೂತ್ಕೋ. ಏಂಜಲ್, ಈ ಊರಲ್ಲಿ ಏನಾದ್ರೂ ಹೆಲ್ಪ್ ಬೇಕಿದ್ರೆ ನನ್ ನೆನ್ಪ್ ಮಾಡ್ಕೋ. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಇವನಿಗೆ ನಾನು ಬರ್ತಾ ಇರೋದು ಹೇಗ್ ಗೊತ್ತಾಯ್ತು?
ಯಾರು ತಿಳಿಸಿರ್ಬೋದು? ಮೇಡಮ್ ಅಡ್ರೆಸ್? ಐ ಆಮ್ ಸೊ ಸಾರಿ. ನನ್ನ PA ನನಗೆ ಸೆಂಡ್ ಮಾಡಿದ್ದಾರೆ. ಐ ವಿಲ್ ಟೆಲ್ ಯು. ಇಷ್ಟು ವರ್ಷದಲ್ಲಿ ಒಂದೇ ಒಂದು ಫೋನ್ ಮಾಡದೆ ಇರೋ ಅಪ್ಪ ಇವತ್ತ್ಯಾಕೆ ಫೋನ್ ಮಾಡ್ತಿದ್ದಾರೆ? ಎಲ್ಲಿದ್ಯಾ? ಎಷ್ಟು ಫೋನ್ ಮಾಡೋದು ನಿನಗೆ? ಇಂಡಿಯಾಗೆ ಬಂದಾಯ್ತಾ? ನಿನಗೆ ಸಂಬಂಧಪಟ್ಟಿರೋ ಒಂದು ಮುಖ್ಯವಾದ ವಿಷಯನ ಇತ್ಯರ್ಥ ಮಾಡೋದಿದೆ. ಕೂಡಲೇ ಮನೆಗೆ ಹೊರಟು ಬಾ. ಕಾಲ್ ಮೀ ಬ್ಯಾಕ್. ನಾನು ಯಾರನ್ನ ಜೀವನದಲ್ಲೇ ನೋಡಬಾರ್ದು, ಮಾತಾಡಬಾರ್ದು ಅಂತ ಫಾರಿನ್ಗೆ ಹೋಗಿ ಸೆಟ್ಲ್ ಆದ್ನೋ, ಇಂಡಿಯಾಗೆ ಬರ್ತಿದ್ದ ಹಾಗೆ ಅವರನ್ನೇ ನಾನು ಫೇಸ್ ಮಾಡೋ ಥರ ಆಗ್ತಿದೆಯಲ್ಲ. ಇವ್ರಿಗೆ ನಾನು ಬಂದಿರೋದು ಹೇಗೆ ಗೊತ್ತಾಯಿತು? ಇವ್ರು ಯಾಕೆ ನನ್ನ ಜೊತೆ ಮಾತಾಡ್ಬೇಕಂತಿದ್ದಾರೆ? ನನ್ನ ಸುತ್ತಮುತ್ತ ಏನು ನಡೀತಿದೆ? ಇಂಡಿಯಾಗೆ ಬಂದು ತಪ್ಪು ಮಾಡಿಬಿಟ್ನಾ? ಮ್ಯಾನೇಜರ್. ಹಾಂ ಸರ್. ಕೊಹಿನೂರ್ ಡೈಮಂಡ್ ಏನಾದರೂ ನೋಡಿದ್ದೀರಾ? ಹಾಂ ಸರ್, ನೋಡಿದ್ದೀನಿ. ಕ್ವೀನ್ ಎಲಿಜಬೆತ್ ಅವರ ಕಿರೀಟದ ಮೇಲೆ ಇದೆಯಲ್ಲ, ಅದೇ ತಾನೆ? ಅದು ಒರಿಜಿನಲ್ ಅಲ್ಲ ರೀ ಸರ್. ಸತ್ಯವಾಗ್ಲೂ ಒರಿಜಿನಲ್ ಅದೇ ಸರ್. ಖಂಡಿತ ಅದಲ್ಲ ರೀ. ನೀವೇನೋ ಗಟ್ಟಿಯಾಗಿ ಫಿಕ್ಸ್ ಆಗಿದ್ದೀರಾ ಸರ್. ಅದೇನೋ ನೀವೇ ಹೇಳಿ. ಈಗ ಹೋಗ್ತಿದ್ದಾಳಲ್ಲ ಆ ಹುಡುಗಿ, ಅವಳೇ ರೀ ನಿಜವಾದ ಕೊಹಿನೂರ್ ಡೈಮಂಡು. ನಿಜ ಸರ್, ನಿಜ. ಕಾರ್ಕಿ ಕುಡಿ. ಸರ್, ಐರಾ ಮೇಡಮ್ ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಅವಳನ್ನ ರಿಸೀವ್ ಮಾಡೋದಕ್ಕೆ ನಾನ್ ಬಂದಿರೋದೇ ತಪ್ಪು. ಅಂತದ್ರಲ್ಲಿ ವೆಯ್ಟ್ ಬೇರೆ ಮಾಡ್ಬೇಕಾ? ನಾನು ಆ ಬ್ಯೂಟಿನ ಫಾಲೋ ಮಾಡ್ತೀನಿ. ಓಕೆ ಸರ್, ಕೊಡಿ ಸರ್. ಐರಾಯಿಂದ ನನಗಾಗಬೇಕಾಗಿರೋದು ಇಂಪಾರ್ಟೆಂಟ್ ಕೆಲಸ. ಆದರೆ ಸದ್ಯಕ್ಕೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಅಂದರೆ ಆ ಹುಡುಗಿಯಿಂದ ಬೀಳೋದು. ಹೌದು, ನಾನು ಯಾಕೆ ಹೀಗೆ ಹೆದರ್ತಾ ಇದ್ದೀನಿ? ಪ್ರತಿ ವಿಷಯಕ್ಕೂ ಹೆದರಿ ಸಂಸಾರವನ್ನು ಸುಳಿಗೆ ಸಿಕ್ಕಾಕೊಂಡು ನರಳ್ತಿದ್ದ ಹಳೆ ಐರಾ ಯಾವತ್ತೂ ಸೊತ್ತೋದ್ಲು. ಹೀಗಿರೋದು ಹೊಸ ಐರಾ ಅಂತ ಕಹಿ ಘಟನೆನ ಮರೆತು ಹೊಸ ಜೀವನ ಕಟ್ಕೊಂಡು 6 ವರ್ಷ ಆಗಿದೆ. ಎಲ್ರೂ ಧೈರ್ಯವಾಗಿ ಎದುರಿಸೋ ಕಾನ್ಫಿಡೆನ್ಸ್ ಇದೆ. ಅಂದಮೇಲೆ ನಾನು ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಇವ್ರನ್ನೆಲ್ಲ ನಾನು ಒಂಟಿಯಾಗಿ ಫೇಸ್ ಮಾಡ್ತೀನಿ. ಅಮ್ಮ ಅಮ್ಮ, ಏನಾಯ್ತು? ಏನೂ ಇಲ್ಲ ಬೇಬಿ. ಹೌದು, ನನ್ನ ಜೊತೆ ಈಗ ಸಿಹಿ ಇದ್ದಾಳೆ. ನಾನು ಒಂಟಿ ಅಲ್ಲ. ನನ್ನ ಮಗಳು ನನ್ನ ಜೊತೆ ಇದ್ರೆ ಈ ಜಗತ್ತನ್ನೇ ನಾನು ಗೆಲ್ತೀನಿ. ವಾವ್, ಏನ್ ಫಿಗರು, ಏನ್ ಸ್ಟ್ರಕ್ಚರು. ಅಪ್ಸರೆಗೆ ಮ್ಯಾಕ್ಸಿ ಹಾಕಿ ಭೂಮಿಗೆ ಬಂದಾಗಿದ್ದಾಳೆ. ಗುಲಾಬ್ ಜಾಮೂನ್ ತರ ಸ್ವೀಟ್ ಆಗಿರೋ ಈ ಬ್ಯೂಟಿಯಲ್ಲಿ ಐರಾಯಲ್ಲಿ ಈ ಮಿಸ್ ನನ್ನಿಂದ ಮಿಸ್ ಆಗೋದ್ರೊಳಗಡೆ ಅವಳ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಹೇಗಾದ್ರೂ ಅವಳನ್ನ ಪಟಾಯಿಸ್ಬೇಕು. ಎಲ್ಲೋಗಿರ್ಬೋದು? ಈ ಟ್ರಾಫಿಕ್ ಬೇರೆ. ಇದು ಆ ಬ್ಯೂಟಿನ ಪಿಕ್ ಮಾಡಿದ ಕಾರಲ್ವಾ? ಹೇಯ್, ಮೇಡಮ್, ನೀವು ತಲೆನೇ ಕೆಡಿಸ್ಕೋಬೇಡಿ. ದಿ ಸೇಫೆಸ್ಟ್ ಪ್ಲೇಸಲ್ಲಿದ್ದೀರಾ. ಅದು ಅಲ್ಲದೆ ನೀವಿಲ್ಲಿರೋದು ಯಾರಿಗೂ ಗೊತ್ತಾಗಿಲ್ಲ. ಯಾರಿಗೂ ಗೊತ್ತಾಗಿಲ್ಲ. ಯು ಡೋಂಟ್ ವರಿ ಮೇಡಮ್. ಈ ಫ್ಲೋರಲ್ಲಿ ನೀವು ಬಿಟ್ಟರೆ ನಮ್ಮ ಬಾಸು ಅಂದರೆ ಹೋಟ್ಲು ಓನರ್ ಸಿದ್ಧಾರ್ಥ್ ಸರ್ ಅಷ್ಟೇ ಇರೋದು.
ಇದೇ ನಮ್ಮ ಸಿದ್ಧಾರ್ಥ ಸರ್ ರೂಮು. ತುಂಬಾನೇ ಸೈಕೋ ಮೇಡಮ್. ಹೆಣ್ಮಕ್ಕಳನ್ನ ಕಂಡ್ರೇ ಆಗಲ್ಲ. ನನ್ನಾಗೇನೆ ಅವ್ರಿಗೂ ಬೆಳಕು ಅಂದ್ರೇ ಆಗಲ್ಲ. ಯಾವಾಗ್ಲೂ ಕತ್ಲೆಲ್ಲೇ ಇರ್ತಾರೆ. ಅವರಂತ ವಿಚಿತ್ರವಾದ ವ್ಯಕ್ತಿನ ನೀವು ನೋಡಿರಲ್ಲ ಬಿಡಿ. ಆ ಡ್ರೈವರ್ ಹೇಳಿದ ಹೋಟೆಲ್ ಇದೆ ಅನ್ಸುತ್ತೆ. ಬರ್ಲ ಏನಾದ್ರೂ ಬೇಕಾದ್ರೆ ಬೆಲ್ ಮಾಡಿ. ಬಾಸು ಪಕ್ಕದಲ್ಲೇ ಇರ್ತಾರೆ ಮೇಡಮ್, ಹುಷಾರು. ಅಮ್ಮ, ಫೋನ್ ಅಷ್ಟೊಂದು ರಿಂಗ್ ಆಗ್ತಿದೆ. ಫೋನ್ ರಿಸೀವ್ ಮಾಡಬಾರ್ದಾ ಅಥವಾ ನಾನೇ ಪಿಕ್ ಮಾಡ್ಲಾ? ಬೇಡ ಬೇಬಿ, ನಾನೇ ಮಾಡ್ತೀನಿ. ಐ ವಿಲ್ ಬಿ ಬ್ಯಾಕ್. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಒಂದು ಹುಡುಗಿ ತನ್ನ ತಂಗಿ ಜೊತೆ ಚೆಕ್ ಇನ್ ಆದ್ಲು. ಅವಳ ಡೀಟೇಲ್ಸ್ ಕೊಡ್ತೀರಾ? ಸಾರಿ ಸರ್, ನಮ್ ಪ್ರೈವಸಿ ಪಾಲಿಸಿ. ಐ ಕಾಂಟ್ ಶೇರ್ ವಿತ್ ಯು. ಈಗ್ಲಾದ್ರೂ ಹೇಳ್ತೀರಾ? 1 minute ಸರ್. ಹೌದು, ನಾನ್ಯಾಕೆ ಇಷ್ಟೊಂದು ಹೆದರ್ಕೋತಾ ಇದ್ದೀನಿ? ಎಷ್ಟೇ ಧೈರ್ಯ ತಗೊಂಡ್ರು ಮತ್ತೆ ಮತ್ತೆ ಹೆದರಿಕೆ ಆಗ್ತಾನೆ ಇದೆಯಲ್ಲ. ಇಲ್ಲ, ಹೆದರಬಾರದು. ನಾನು ಏನಂತ ಮೆಸೇಜ್ ಮಾಡಿದ್ದೆ ನಿನ್ಗೆ? 1 ಗಂಟೆಯಿಂದ ಏರ್ಪೋರ್ಟ್ ನಲ್ಲಿ ನಿನ್ಗೋಸ್ಕರ ಕಾಯ್ತಾ ಇದ್ದಾನೆ ಅವನು. ಈಗ ಎಲ್ಲಿದ್ಯಾ ನೀನು? ಮನೆಗೆ ಬರ್ಬೇಕು ಅಂತ ಮೆಸೇಜ್ ಮಾಡಿದ್ದೆ ತಾನೇ? ಈ ಕಾರಣ ಇಲ್ಲದೆ ನಾನು ನಿನಗೆ ಮೆಸೇಜ್ ಮಾಡ್ತೀನಾ? ಬೇಗ ಹೊರಟು ಬಾ. ನೋಡಿ, ನಿಮ್ಗಳನ್ನ ಮತ್ತೆ ಮೀಟ್ ಮಾಡಕ್ಕೆ ನನಗಿಷ್ಟ ಇಲ್ಲ. ನಾನು ಬರ್ತಿಲ್ಲ. ನನಗೆ ಗೊತ್ತಿತ್ತು ಐರಾ, ಅಮೆರಿಕ ನೀರು ನಿನ್ನ ಇನ್ನೋಸೆನ್ಸ್ ನ ಕೊಂದಿರುತ್ತೆ ಅಂತ. ಹಾಗಂತ ನಾನು ಏನ್ ಫೂಲ್ ಅಲ್ವಲ್ಲ. ಆ ಇಂಪಾರ್ಟೆಂಟ್ ವಿಷಯ ಏನು ಅಂತ ಈಗ ನಾನು ನಿನಗೆ ಹೇಳ್ತೀನಿ. ಗಮನ ಇಟ್ಟು ಕೇಳಿಸ್ಕೊ. ಛೀ, ನೀನು ಒಬ್ಬ ತಂದೆನಾ? ಇಂಥ ಕೆಟ್ಟ ಕೆಲ್ಸನ ಮಗಳಿಂದ ಮಾಡ್ಸೋಕೆ ಬಾ ಅಂತ ಇದೆಯಲ್ಲ, ನಿಜವಾಗ್ಲೂ ನಿನ್ಗೇನು ಅನ್ನಿಸ್ತಾ ಇಲ್ವಾ? ನಾನಿಷ್ಟು ಹೇಳದ ಮೇಲೂ 2 ಗಂಟೆಲಿ ನೀನ್ ಬರ್ಲಿಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ನಾನೇ ಹುಡುಕೊಂಡು ಬರ್ತೀನಿ. ಇವ್ರಿಗೆಲ್ಲ ನಾನಿಲ್ಲಿಗೆ ಬಂದಿರೋದು ಹೇಗೆ ಗೊತ್ತಾಯ್ತು? ಏನ್ ನಡೀತಾ ಇದೆ? ನನ್ನ ಪಿ ಎ ಏನಾದ್ರೂ ಹೇಳಿರ್ಬೋದಾ? ಅವಳಿಗೆ ಕಾಲ್ ಮಾಡ್ತೀನಿ. ನಾನೀಗ ಹೋಗ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿಗೆ ಬರ್ತಾರೆ? ಸಿಹಿಗೇನಾದ್ರೂ ತೊಂದರೆ ಆದ್ರೆ, ಸಿಹಿಗೆ ನನ್ನ ಹಳೆ ಕತೆ ಏನು ಗೊತ್ತಾಗಬಾರ್ದು.
ನಾನು ಅಲ್ಲಿಗೆ ಹೋಗೋದೇ ಬೆಸ್ಟ್. ಸಿಹಿ ಪುಟ, ಮಮ್ಮಿಗೆ ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ, ಓಕೆನಾ? ನಾನೇ ಬಂದು ಡೋರ್ ಓಪನ್ ಮಾಡು ಅಂತ ಹೇಳೋವರೆಗೂ ಯಾರು ಬಂದ್ರೂ ಡೋರ್ ಓಪನ್ ಮಾಡಬಾರ್ದು. ಇಲ್ಲಿಂದ ಹೊರಗೆ ಬರಲೇಬಾರ್ದು, ಓಕೆನಾ? ಪ್ರಾಮಿಸ್ ಮಾಡು. ಓಕೆ ಮಾ, ನಾನು ಯಾರು ಬಂದ್ರೂ ಡೋರ್ ತೆಗಿಯಲ್ಲ, ಪ್ರಾಮಿಸ್. ಐ ಲವ್ ಯು ಬೇಬಿ. ಬೇಗ ಬರ್ತೀನಿ. ಹಾ, ಇಲ್ಲೇ ಇರು. ಸಿಹಿ, ಸಾರಿ ಪುಟ್ಟ, ನಿನ್ ಕಣ್ಗಳನ್ನ ನೋಡ್ತಾ ಇದ್ರೆ ನನ್ ಮಗಳು ಸಿಹಿ ಕಣ್ತರನೇ ಇದೆ, ಅದಕ್ಕೆ ಸಿಹಿ ಅಂತ ಕರೆದ್ಬಿಟ್ಟೆ. ಏನೇನ್ ಹೆಸರು? ತಗೋ. ಹಲೋ ಭಾವನಾ, ಲಿಸನ್ ಟು ಮೀ. ನಾನು ಬ್ಯಾಂಗ್ಳೂರಿಗೆ ಬಂದಿರೋ ವಿಷಯ ನನ್ನ ಡ್ಯಾಡ್ಗೆ ಹೇಗೆ ಗೊತ್ತಾಯ್ತು? ಆ ಅಕ್ಷತ್ ಯಾಕೆ ನನ್ನ ರಿಸೀವ್ ಮಾಡೋಕೆ ಏರ್ಪೋರ್ಟಿಗೆ ಬಂದಿದ್ದ? ನಾನು ಬ್ಯಾಂಗ್ಳೂರಿಗೆ ಬರ್ತಿದ್ದೀನಿ ಅಂತ ನೀನು ಯಾರಿಗಾರು ಹೇಳಿದ್ಯಾ? ಮೇಡಮ್, ಆ ವಿಷಯದ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ನೀವು ನಂಬೋದಕ್ಕೆ ಸಾಧ್ಯವಾಗದೇ ಇರೋ ಒಂದು ವಿಷಯದ ಬಗ್ಗೆ ನಾನು ಹೇಳಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ ಮೇಡಮ್. ನೀವು ಯಾರಿಗೂ ಹೇಳ್ದೆ ಮುಚ್ಚಿಟ್ಟಿರೋ ಒಂದು ವಿಷಯನ ಒಬ್ಬ ವ್ಯಕ್ತಿ ಕಂಡಿಡ್ಬಿಟ್ಟಿದ್ದಾನೆ. ಇನ್ನು 24 ಗಂಟೆಯಲ್ಲಿ ಇಷ್ಟೆಲ್ಲ ಆಗಿದ್ಯಾ? ಯಾರು ಅವನು? ಹೂಯಿಸಿ ಅವ್ನು ಯಾಕೆ ನನ್ನ ಹುಡುಕ್ತಾ ಇದ್ದಾನೆ? ಯಾಕೆ ನನ್ನ ಹುಡುಕ್ಬೇಕು? ಆದ್ರೆ ನಿಮ್ ಫೋಟೋ, ನಿಮ್ ಡೀಟೇಲ್ಸ್ ಅವನಿಗಿನ್ನೂ ಸಿಕ್ಕಿಲ್ಲ. ಆದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋ ನಿಮ್ ಜೀವನದ ಸೀಕ್ರೆಟ್ ಅವನು ಗೊತ್ತಾಗ್ಬಿಟ್ಟಿದೆ. ಮುಂದೆ ಏನ್ ಬೇಕಾದ್ರೂ ಆಗ್ಬೋದು. ದಯವಿಟ್ಟು ಯು ಟೇಕ್ ಕೇರ್ ಮ್ಯಾಮ್. ಆಲ್ರೈಟ್ ಭಾವನಾ, ಲಿಸನ್ ಕೇರ್ಫುಲ್. ಡೂ ಮಿ ಅ ಫೇವರ್, ನನಗೆ ಅವ್ರ ಫೋಟೋ ಆ್ಯಂಡ್ ಡೀಟೇಲ್ಸ್ ಕಳಿಸ್ತೀಯಾ? ರೈಟ್ ನಾವು. ಯಾ ಶೋರ್ ಮ್ಯಾಮ್, ಈಗಲೇ ಕಳಿಸ್ತೀನಿ. ಯಾರು ನೀನು? ಹುಡುಗಿಯರನ್ನೇ ಕಂಡ್ರೆ ಆಗದೆ ಇರೋ ಸಿದ್ಧಾರ್ಥ್ ಯಾವ ರಹಸ್ಯ ಕಾರಣಕ್ಕೆ ಐರಾನ ಹುಡುಕ್ತಿದ್ದ? ಈಗ ತನ್ನ ಮುಂದಿರೋದು ಐರಾನೇ ಅವನು ಹುಡುಕ್ತಿರೋ ಆ ಹುಡುಗಿ ಅಂತ ತಿಳಿದ್ರೆ ಸಿದ್ಧಾರ್ಥ್ ಏನು ಮಾಡುತ್ತಾನೆ? ಐರಾಗೆ ಡಿಕ್ಕಿ ಹೊಡೆದ ಆ ಮಗುನ ಕಣ್ಣುಗಳು ಸಿಹಿಯ ತರ ಇರೋದಕ್ಕೆ ಹೇಗೆ ಸಾಧ್ಯ? ಆ ಮಗುನೇ ಐರಾನೆ ಕಳೆದು ಹೋಗಿರೋ ಇನ್ನೊಂದು ಮಗುನ? ಹಾಗೇನಾದ್ರೂ ಆದ್ರೆ ಸಿದ್ಧಾರ್ಥ್ ಅಂತ ಸೈಕೋ ಅವನನ್ನ ಮಗ ಅಂತ ಕರಿತಿರೋದು ಯಾಕೆ? ಭಾವನಾ ಹೇಳೋ ಹಾಗೆ ಐರಾ ಯಾರಿಗೂ ಹೇಳದೆ ಮುಚ್ಚಿಟ್ಟ ಜೀವನದ ದೊಡ್ಡ ರಹಸ್ಯ ಯಾವುದು? ಆ ವಿಷಯಕ್ಕೂ ಸಿದ್ಧಾರ್ಥ್ಗೂ ಹೇಗೆ ಲಿಂಕ್? ಅಕ್ಷತಾಗೆ ಐರಾನೆ ಆ ಬ್ಯೂಟಿಫುಲ್ ಹುಡುಗಿ ಅನ್ನೋ ವಿಷಯ ತಿಳಿದರೆ ಏನಾಗಬಹುದು? ಛೀ, ತಂದೆಯಾಗಿ ಇಂಥ ಕೆಟ್ಟ ಕೆಲಸಕ್ಕೆ ಕರೀತಾ ಇದ್ದೀಯಾ ಅಂತ ಐರಾ ಹೇಳಿದ್ದು ಯಾಕೆ? ಅಷ್ಟಕ್ಕೂ ಐರಾ ಯಾವ ಹುಡುಗನ ಫ್ರೆಂಡ್ಶಿಪ್ ಇಲ್ಲದೆ ಪ್ರೆಗ್ನೆಂಟ್ ಹೇಗಾದಳು? ಗಂಡ ಯಾರು ಅಂತ ತಿಳಿಯದೆ ಗರ್ಭಿಣಿಯಾದ ಐರಾಳ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.